ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಹಿಡಿದು ಅಮಾನುಷವಾಗಿ 30 ವರ್ಷದ ಹಳೆ ಕೇಸು 10 ವರ್ಷದ ಹಳೆ ಕೇಸನ್ನ ರೀಓಪನ್ ಮಾಡ್ತಾ ಇದೆ. ಅದು ಮುಸ್ಲಿಮರದ್ದು ಯಾರ್ದು ರೀಓಪನ್ ಮಾಡ್ತಾ ಇಲ್ಲ. ಅದು PFI ಇರ್ಬೋದು, SFI ಇರ್ಬೋದು, ಈ ರೀತಿಯ SDPI ನವ್ರದ್ದು ಇರ್ಬೋದು, ಅವ್ರದ್ದು ಕೇಸ್ ಓಪನ್ ಮಾಡ್ತಾ ಇಲ್ಲ. ಹಿಂದೂ ಕಾರ್ಯಕರ್ತರ ಹುಡುಕಿ ಓಪನ್ ಮಾಡಿ ಅವ್ರಿಗೆ ಜೈಲು ಹಾಕುವಂತ, ನೋಟಿಸ್ ಕೊಡುವಂತ, ಹೆದರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತ ವಿರುದ್ಧ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇನ್ನು ಬೇರೆ ಬೇರೆ ರೀತಿಯ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂತ ರಾಮ ಕರಸೇವಕನ ಮೇಲೆ 30 ವರ್ಷದ ಹಿಂದಿನ ಕೇಸನ್ನ ಹಿಡಿದು ಅರೆಸ್ಟ್ ಮಾಡಿದ್ದಿರಬಹುದು. ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ, ದತ್ತಪೀಠದ 7 ವರ್ಷದ ಹಿಂದಿನ ಕೇಸನ್ನು ರೀಓಪನ್ ಮಾಡಿ ನೋಟಿಸ್ ಕಳಿಸಿದ್ದಾರೆ. ಈ ರೀತಿಯ ಅನೇಕ ದೌರ್ಜನ್ಯಗಳು ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇದೆ. ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೇನೆ. ಕಾಂಗ್ರೆಸ್ ಹಿಂದೂಗಳಿಲ್ವಾ ಅಥವಾ ಹಿಂದೂ ವಿರೋಧಿ ಪದೇ ಪದೇ ಯಾಕೆ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರಿಗೆ ಮುಸ್ಲಿಂ ಓಟಿನಿಂದ ಗೆದ್ದಿದೀವಿ ಅಂತನ್ನುವಂತ ಅಹಂಕಾರ ತಲೆಗೇರಿದೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೇನೆ, ಬರೇ ಮುಸ್ಲಿಂ ಓಟ್ನಿಂದ ಗೆದ್ದಿಲ್ಲ, ಹಿಂದೂಗಳು ಓಟ್ ಹಾಕಿದ್ದಾರೆ, ನೀವು ಹಿಂದೂಗಳಿದೆ. ಸೊ ಈ ರೀತಿಯ ಒನ್ ಸೈಡ್ ಮಾಡ್ತಾ ಹೋದ್ರೆ ನಾಳೆ ಲೋಕಸಭೆಯಲ್ಲಿ ಸಂಪೂರ್ಣ ಹಿಂದೂ ಸಮಾಜ ಒಂದ್ ಕಡೆ ಆಗತ್ತೆ. ಎಚ್ಚರಿಕೆಯಿಂದಿರಿ ಅಂತನ್ನುವಂತ ದೃಷ್ಟಿಕೋನ ನಾನು ಹೇಳ್ತಾ ಇದ್ದೀನಿ.